ನಮಸ್ತೆ ಎಲ್ಲರಿಗೂ. ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಏನಂದರೆ, ಇದೇ ಶ್ರಾವಣ ಮಾಸ, ಏನು ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೋ ಆ ಸ್ಟಾರ್ಟಿಂಗಲ್ಲಿ ಬರುವಂತಹ ಅಮಾವಾಸ್ಯೆಯ ದಿನವೇ ಭೀಮನ ಅಮಾವಾಸ್ಯೆ ಅಂತಾರೆ. ಅದು 24 ಜುಲೈ 2025ರಲ್ಲಿ ಬಂದಿದೆ. ಇದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಒಳ್ಳೆಯ ವಿಷಯಗಳಿಗಾಗಿ ನನ್ನನ್ನು ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಇದೇ ಜುಲೈ 24ರಂದು ಆಷಾಢ ಅಮಾವಾಸ್ಯೆ ಇರೋದ್ರಿಂದ ಅವತ್ತಿನ ದಿನ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಹಬ್ಬವನ್ನು ಕೂಡ ತುಂಬ ಜನರು ಮಾಡ್ತಾರೆ. ಹಳ್ಳಿಗಳಲ್ಲಿ ಕೂಡ ಭೀಮನ ಅಮಾವಾಸ್ಯೆ ಹಬ್ಬ ಅಂತ ಹೇಳ್ತಾರೆ. ಅದು ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಸ್ಟಾರ್ಟ್ ಆಗುವ ಮಧ್ಯದಲ್ಲಿ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಆ ಅಮಾವಾಸ್ಯೆ ದಿನ ಈ ಭೀಮನ ಅಮಾವಾಸ್ಯೆ ಹಬ್ಬವನ್ನು ಮಾಡ್ತಾರೆ. ಹಳ್ಳಿಗಳಲ್ಲಿ ಇದು ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟ್ ಎಲ್ಲ ಹಬ್ಬಗಳು ಕಂಟಿನ್ಯೂ ಆಗಿ ಬಂದುಬಿಡತ್ತೆ. ಶ್ರಾವಣ ಮಾಸದಲ್ಲಿ ಬರುವಂಥ ತುಂಬ ಹಬ್ಬಗಳಿರಬಹುದು. ನಾಗರ ಪಂಚಮಿ ಇರ್ಬೋದು, ವರಮಹಾಲಕ್ಷ್ಮಿ ಇರ್ಬೋದು, ರಕ್ಷಾಬಂಧನ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ, ಒಟ್ಟು ಹಬ್ಬಗಳಿಗೆ ಸ್ಟಾರ್ಟಿಂಗ್ ಬರೋದೇ ಈ ಭೀಮನ ಅಮಾವಾಸ್ಯೆ ಹಬ್ಬ. ಅದಾದ ನಂತರ ತುಂಬ ಹಬ್ಬಗಳು ಬರುತ್ತವೆ. ಅದೇ ರೀತಿ ಈ ಭೀಮನ ಅಮಾವಾಸ್ಯೆಯ ದಿನ ಜನರು ತನ್ನ ಪತ್ನಿ ಇರ್ಬೋದು, ಅವರು ಗಂಡನಿಗೆ ಪೂಜೆ ಮಾಡುವುದಾಗಲಿ, ಕಾಲು ತೊಳೆದು ಪೂಜೆ ಮಾಡುವಂಥ ಕ್ರಮವನ್ನು ತುಂಬ ಜನರು ಇಟ್ಕೊಂಡಿದ್ದಾರೆ. ಕೆಲವು ಜನರು ಏನಂದರೆ ಯಾರೋ ಮಾಡ್ತಾರೆ ನಾವು ಮಾಡೋಣ ಅನ್ನೋದು ದೃಷ್ಟಿಯಿಂದ ಮಾಡ್ತಾರೆ. ಹೇಗೇಗೂ ಕಾಲು ತೊಳೆದು ಒಟ್ಟು ಏನೋ ಒಂದು ಮಾಡಬೇಕಲ್ಲ, ಅವ್ರು ಮಾಡಿದ್ದಾರೆ ನಾನು ಒಂದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕೋರು ತುಂಬ ಜನಗಳಿದ್ದಾರೆ. ಆ ಥರ ಎಲ್ಲ ಮಾಡಬೇಡಿ, ತಪ್ಪು ಮಾಡಬೇಡಿ. ನೀಟಾಗಿ ನಿಮಗೆ ಮಾಡೋಕ್ಕೆ ಆಗಲಿಲ್ಲ ಅಂದ ಕಡೆ ಪಕ್ಷ ನಿಮಗೆ ಮನಸ್ಸಿಗೆ ಮಾಡಿಸ್ಬೇಕು ಅಂತ, ಪೂಜೆ ಮಾಡಲೇಬೇಕಂತ ಅನ್ನಿಸಿದ್ರೆ ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ, ಅಷ್ಟೇ ಸಾಕು. ಅದು ಬಿಟ್ಟು ಸುಮ್ಮನೆ ಯಾರೋ ಮಾಡ್ತಾರಂತ ಹೇಳ್ಬಿಟ್ಟು ಈ ಅಮಾವಾಸ್ಯೆ ಪೂಜೆಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಇದರ ಫಾಲೋ ಮಾಡಿ. ಅಮಾವಾಸ್ಯೆ ಪೂಜೆ ಹೇಗೆ ಮಾಡಬೇಕು, ಭೀಮನ ಅಮಾವಾಸ್ಯೆನ ಹೇಗೆ ಮಾಡಬೇಕು, ಅದು ಆ್ಯಕ್ಚುಲಿ ಮಾಡೋದು ಏನಂದರೆ ಪತಿಗೆ ದೀರ್ಘಾಯುಷ್ಯ ಬರಲಿ ಅನ್ನೋದಕ್ಕೋಸ್ಕರ ಈ ಭೀಮನ ಅಮಾವಾಸ್ಯೆನ ಪೂಜೆನ ಮಾಡ್ತಾರೆ. ಶಿವ ಪಾರ್ವತಿ ಅವರು ಮಾಡಿರೋದಂತಹ ಇದು ಪೂಜಿಸುವಂತಹ ಹಬ್ಬ. ಆ್ಯಕ್ಚುಲಿ ಶಿವ ಪಾರ್ವತಿಯರು ಅದೇ ಗಂಡ ಹೆಂಡತಿ ಗಂಡನಿಗೆ ಮಾಡುವಂತಹ ಪೂಜೆ ಇದು ಅಂತ ಹೇಳ್ಬೋದು. ಮೊದಲು ಪೂಜೆನ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲು ಗೃಹಿಣಿಯರು ಕೈಗೆ ಒಂದು ಹೂವಿನ ಕಂಕಣ ಅಥವಾ ವೀಳ್ಯದೆಲೆಯಿಂದ ಮಾಡಿದಂತಹ ಕಂಕಣವನ್ನು ಕಟ್ಟಿಕೊಂಡು ಮೊದಲು ಭೀಮೇಶ್ವರ ಸ್ವಾಮಿ, ಜ್ಯೋತಿರ್ಭೀಮೇಶ್ವರ ಸ್ವಾಮಿಯನ್ನು ನೆನೆಪಿಸ್ಕೊಳ್ತಾ ವ್ರತವನ್ನು ಕೈಗೊಳ್ಳಬೇಕು. ವ್ರತ ಅಂದರೆ ಒಂದು ಸಂಕಲ್ಪ ಥರ ದೇವರಿಗೆ ಪೂಜೆ ಮೊದಲು ಮಾಡಬೇಕು. ರಾಹುಕಾಲವನ್ನು ಹೊರತುಪಡಿಸಿ, ನಾವು ಇವಾಗ ರಾಹುಕಾಲ 10:30 12 ಗಂಟೆ ಈ ಥರ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಪೂಜೆನ ಮಾಡಬಾರ್ದು. ಅದು ಬಿಟ್ಟು ಬೆಳಗ್ಗೆ ಟೈಮ್ ಇರ್ಬೋದು, ಸಂಜೆ ರಾಹುಕಾಲ ಮುಗಿದ ನಂತರ ಇರ್ಬೋದು, ಆ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬೇಕು. ಮೊದಲು ಮುಹೂರ್ತದ ವೇಳೆ ಅಷ್ಟೇ ಮಾಡಬೇಕು. ಇದು ಏನು ಮಾಡಬೇಕು ಅಂದರೆ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ 2 ದೀಪದ ಕಂಬಗಳನ್ನು ಇಡಬೇಕು. ಅದಕ್ಕೆ ದೀಪದನ್ನು ಹಾಕಿ ಆ ದೀಪವನ್ನು ಹಚ್ಚಿ ಅದರಲ್ಲಿ ಶಿವ ಪಾರ್ವತಿಯನ್ನು ಆಹ್ವಾನಿಸಬೇಕು. ಅಂದರೆ ಶಿವ ಪಾರ್ವತಿನೇ ಬಂದಿದ್ದಾರೆ ನಮ್ಮ ಮನೆಗೆ ಅನ್ನೋ ರೀತಿ 2 ದೀಪವನ್ನು ಹಚ್ಚಿ ಪೂಜೆನ ಮಾಡಬೇಕು. ಅದಾದ ನಂತರ ಪೂಜಾ ಸಾಮಗ್ರಿಗಳ ಜೊತೆಗೆ ಮೊದಲು ಮನೆ ದೇವರಿಗೆ ಪೂಜೆ ಮಾಡಿ, ಗಣೇಶನಿಗೆ ಪೂಜೆ ಮಾಡಿ, ನಂತರ ಜ್ಯೋತಿರ್ಭೀಮೇಶ್ವರನಿಗೆ ಪೂಜೆ ಮಾಡಿ, ಅದಾದ ನಂತರ 9 ಗಂಟಿನ ಗೌರಿ ದಾರ ಇಟ್ಟು ಪೂಜೆ ಮಾಡಬೇಕು. ಮನೆಯಲ್ಲಿ ಪೂಜೆ ಮಾಡಬೇಕು. ಮೊದಲು 9 ಗಂಟು ಅಂದರೆ ಗೌರಿ ದಾರ ಅಂತ ಸಿಗುತ್ತೆ, ಗಂತಿ ಅಂಗಡಿಗಳಲ್ಲಿ ಸಿಗುತ್ತೆ. ಆ ಗೌರಿ ದಾರವನ್ನು 9 ಗಂಟೆ ಹಾಕ್ಬಿಟ್ಟು ಅದನ್ನು ನಾವು ಕೈಗೆ ಕಟ್ಕೋಬೇಕು. ಕೈಗೆ ಮೊದಲು ಕಟ್ಕೊಂಡು ಅದಾದ ನಂತರ ಮೊದಲು ಗಣಪತಿ ಪೂಜೆ, ಆಮೇಲೆ ಭೀಮೇಶ್ವರನ ಪೂಜೆ, ಆಮೇಲೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ಕರಿಕಡುಬನ್ನು ಮಾಡಿಕೊಂಡು ದೇವರಿಗೆ ಫಸ್ಟ್ ಪೂಜೆನ ಮಾಡಬೇಕು. ಅದಾದ ನಂತರ ಜ್ಯೋತಿರ್ಭೀಮೇಶ್ವರ ಗಣೇಶನ ಪೂಜೆ, ಮನೆ ದೇವರ ಪೂಜೆ ಆದ ನಂತರ ಬಳಿಕ ಗಂಡನ ಪಾದ ಪೂಜೆಯನ್ನು ಮಾಡಬಹುದು. ಗಂಡನ ಪಾದ ಪೂಜೆಯನ್ನು ಮನೆಯಲ್ಲಿ ಹಾಲಲ್ಲಿ ಈ ಥರದಲ್ಲೇ ಮಾಡ್ಬೋದು. ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಹೊರಗಡೆ ಅಂದರೆ ಹಾಲ್ನಲ್ಲಿ ಆ ಥರದಲ್ಲಿ ಪ್ಲೇಸ್ನಲ್ಲಿ ನೀವು ಮಾಡಬಹುದು. ಮೊದಲು ಗಂಡನ ಕಾಲನ್ನು ತೊಳೆದು ಅರಿಶಿನ ಕುಂಕುಮನ ಹಚ್ಚಿ ಹೂವನ್ನು ಹಾಕಿ ಒಂದು ಸ್ವಲ್ಪ ಕರ್ಪೂರದ ಆರತಿ, ಅದೇ ರೀತಿ ಒಂದು ಸ್ವಲ್ಪ ಸ್ವೀಟು ಅನ್ನು ತೆಗೆದು ಗಂಡನಿಗೆ ತಿನ್ನಿಸುವಂಥದ್ದು. ಇದರಿಂದ ಅವರ ಆಶೀರ್ವಾದವನ್ನು ನಾವು ಪಡ್ಕೊಂಡ್ರೆ ಅವರಿಗೂ ಕೂಡ ಆಯಸ್ಸು ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಉದ್ದೇಶದಿಂದ ಈ
ಪೂಜೆಯನ್ನು ಮಾಡ್ತಾರೆ ಭೀಮನ ಅಮಾವಾಸ್ಯೆ ದಿನ. ಆದಷ್ಟು ಮಾಡಿ, ದೇವರ ಭಕ್ತಿಯಿಂದ ಮಾಡಿ. ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಂಥ ಪೂಜೆಗಳನ್ನೆಲ್ಲ ಮಾಡದೇ ಇರೋರೆಲ್ಲ ಮಾಡೋರು ತುಂಬ ಜನಗಳಂತಾರೆ, ನೋಡಿದ್ದೀನಿ ನಾನು ಕೂಡ. ಅದರಿಂದ ಹೇಳ್ತಾ ಇದ್ದೀನಿ. ಈಗ ಕೆಲವರು ದೈವ ಭಕ್ತರು ಇದ್ದಾರೆ ಇಲ್ಲಿ, ಅವರು ಕೂಡ ಚೆನ್ನಾಗೇ ಮಾಡ್ತಾರೆ ಪೂಜೆನ. ನಾನು ಹೇಳೋದಷ್ಟೇ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಥರ. ಅಕಸ್ಮಾತ್ ನನಗೆ ಆ ವ್ರತ ಮಾಡೋಕ್ಕೂ ಬರಲ್ಲ, ಏನೂ ಬರಲ್ಲ ಅಂತ ಹೇಳಿದ್ರೆ ಗಂಡನ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು.